ಓಕೆ. ಒಂದು ಪೀಕಲ್ಲಿದ್ದಾಗ ಸಡನ್ನಾಗಿ ಮದುವೆ ಆಗಿ ದೇಶನೇ ಬಿಟ್ಟು ಹೋಗ್ತಾರೆ. ಎಲ್ಲಿ ಅಂತ ಹುಡುಕಾಡಷ್ಟಾಯ್ತು. ಹ್ಮ್. ಅನೇಕ ವರ್ಷಗಳಾಗೋದು. ಯಾಕೆ ಆ ನಿರ್ಧಾರ ಮಾಡಿದ್ರಿ? ಅಲ್ಲ ಅಂದರೆ ನನಗೆ ಗುರು ಪರಿಚಯ ಮುಂಚೆಯಿಂದ ಇತ್ತು, ಫ್ಯಾಮಿಲಿ ಫ್ರೆಂಡ್ಸು. ಸೊ ಮದುವೆ ಆಗೋಕ್ಕೂ ಸುಮಾರು ಒಂದು 10 ವರ್ಷ ಮುಂಚೆಯಿಂದನೇ ನನಗೆ ಫ್ರೆಂಡ್ಶಿಪ್ ಅಂತೂ ಇತ್ತು. ವಿ ವರ್ ವೆರಿ ಗುಡ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಗುರು ಮದುವೆ ಆಗ್ತೀಯಾ ಅಂತ ಕೇಳಿದಾಗಲೂ ಕೂಡ ನಾನು ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತಲೇ ಡಿಸೈಡ್ ಮಾಡಿದ್ದೀನಿ, ನಂಗೆ ಮದುವೆ ಬೇಡ ಅಂತ ಹೇಳಿದವಳು ನಾನು. ಆಮೇಲೆ ಅಫ್ಕೋರ್ಸ್ ಇನ್ನೊಂದು ಸಲ ಒಂದು ವರ್ಷದ ನಂತರ ಮತ್ತೆ ಕೇಳಿ ಆಯಿತು ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಸ್ವಲ್ಪ ಓಕೆ ಮಾಡ್ಕೋಬೋದು ಅನಿಸಿತ್ತು, ಮಾಡಿಕೊಂಡೆ. ಯಾಕೆಂದರೆ ಅಂದ್ಕೊಂಡು ಹೋಗಿದ್ದು ಅಫ್ಕೋರ್ಸ್ 2-3 ವರ್ಷ ಆ್ಯಂಡ್ ಬ್ರೇಕ್ ತೊಗೊಳ್ಳೋಣ ಅಂತ ಹೋದೆ. ಅದು ಬ್ರೇಕ್ ಜಾಸ್ತಿ ಆಯಿತು. ಬಟ್ ಇನ್ನೊಂದೇನೆಂದರೆ ಅಫ್ಕೋರ್ಸ್ ಪೀಕಲ್ಲಿದ್ದೆ, ಆಗ ಸಾಕಷ್ಟು ಸೀರಿಯಲ್ಸ್ ಮಾಡ್ತಿದ್ದೆ. ಆಮೇಲೆ ಜಿ ವಿ ಅಯ್ಯರ್ ಅವ್ರದ್ದು 5 ಭಾಷೆಲಿ ಮಾಡಿದ್ರು, ಒಂದು ಶ್ರೀಕೃಷ್ಣ ಲೀಲಾ ಅಂತ. ಸೊ ಆವಾಗಲೇ ಪ್ಯಾನ್ ಇಂಡಿಯಾ ಮಾಡಿದ್ದು. ಸೊ ಅದು ಮಾಡ್ತಿದ್ದೆ. ಅದೆಲ್ಲ ಮುಗಿಸ್ಕೊಂಡು ನಾನು ಜಾನ್ವರಿಲಿ ಮದುವೆ ಆದರೂ ಏಪ್ರಿಲಲ್ಲಿ ನಾನು ಯು ಎಸ್ಗೆ ಹೋಗಿದ್ದು. ಹೋದ್ಮೇಲೆ ಮಾಡಲ್ಲ ಅಂತ ನಾನು ಎಲ್ಲೂ ಹೇಳಲಿಲ್ಲ, ಅಂದರೆ ನಾನು ಆ್ಯಕ್ಟ್ ಮಾಡಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಬಟ್ ಜನ ಅಸ್ಯೂಮ್ ಮಾಡಿಕೊಂಡ್ರು, ಓಕೆ ಎಲ್ಲೋ ಹೊರಟೋಗಿದ್ದಾರೆ ಅವ್ರು ಮಾಡಲ್ಲ ಅಂತ. ಅದು ಆ್ಯಂಡ್ ಆಗ ಈಗಿನ ಥರ ಸೋಷಿಯಲ್ ಮೀಡಿಯಾ ಪಾಪ್ಯುಲಾರಿಟಿ ಅದೆಲ್ಲ ಇರಲಿಲ್ವಲ್ಲ ಅವಾಗೇನಿದ್ರು ಮೊಬೈಲ್ ಫೋನ್ ಶುರುವಾಗಿದ್ದ ಕಾಲ ಅಷ್ಟೇ. ಸೊ ಹಾಗಾಗಿ ಜನಕ್ಕೆ ಇವ್ರು ಮಾಡಲ್ಲ ಅಂತ ಅವ್ರವ್ರ ಅಸಂಪ್ಷನ್ನು ಹಾಗೇ ಕಂಟಿನ್ಯೂ ಆಗೋಯಿತು. ಆ್ಯಂಡ್ ಸುಮಾರು ವರ್ಷ ಆದಮೇಲೆ ಹಾಗೆ ಬಿಟ್ಟು ಹೋಗ್ತಾ ಆಯಿತು. ಬಟ್ ಅಷ್ಟರಲ್ಲಿ ಒಂದು ಜೀರ್ಜಿಂಬೆ ಅನ್ನೋ ಒಂದು ಸಿನಿಮಾನು, ಮಕ್ಕಳ ಸಿನಿಮಾ ಒಂದು ಬಂತು. ಆ್ಯಂಡ್ ನಾಗ್ತಿಹಳ್ಳಿಯವರು ಆ ಟೈಮಲ್ಲಿ ನಮ್ಮ ಮನೆಗೆ ಬಂದಿದ್ದರು. ಒಂದು ವಿಸಿಟಿಗೆ ಬಂದಾಗ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೂ ಸ್ವಲ್ಪ ದಿನ ಇದ್ದರು. ಆಗ ನೀವು ಯಾಕೆ ಮಾಡ್ತಿಲ್ಲ ಅಂದರು. ನಾನಂದರೆ ನಾನು ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ, ಮಾಡಬಾರ್ದು ಅಂತಲೂ ಇಲ್ಲ, ಖಂಡಿತ ಮಾಡ್ತೀನಿ ಅಂತ. ಸರಿ ನಾನು ಇಷ್ಟ ಕಾಮ್ಯ ಮಾಡ್ತಿದ್ದೀನಿ, ಅದರಲ್ಲಿ ನಿಮಗೆ ಸೂಟಬಲ್ ಒಂದು ಗೆಸ್ಟ್ ರೋಲ್ ಇದೆ, ಮಾಡ್ತೀರಾ ಅಂದರು. ಸರಿ ಅಂತಂದೆ. ಆ್ಯಂಡ್ ಅದೇ ಟೈಮ್ನಲ್ಲಿ ನಾನು ಇಲ್ಲಿ ಬಂದಾಗ, ಇಂಡಿಯಾಗೆ ವೆಕೇಷನಿಗೆ ಬಂದಾಗ ರೇ ಅಂತ ನಮ್ಮ ದೇಸಾಯಿ ಅವರು ರೇ ಸಿನಿಮಾ ಮಾಡ್ತಾಯಿದ್ರು. ಸೊ ಸುಮ್ಮನೆ ಕಾಲ್ ಮಾಡಿದಾಗ ಹೀಗೆ ಮನೆ ಹತ್ರನೇ ಎಲ್ಲೋ ಶೂಟಿಂಗ್ ಇತ್ತು, ಬನ್ನಿ ಸೆಟ್ಗೆ ಅಂದರು. ಭಾಸ್ಕರ್ ಅವರು ಕ್ಯಾಮ್ರಾಮನ್ನು, ಸೊ ರಮೇಶ್ ಅವರು ಇದ್ದರು ಸೆಟ್ಟಲ್ಲಿ, ಎಲ್ಲ ಇತ್ತಲ್ಲ, ಓಕೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ. ಅದು ಹೋಗಿ ಬಂದ ಮೇಲೆ, ಮನೆಗೆ ಬಂದ ಮೇಲೆ ಆ ಟೈಮಲ್ಲಿ ದೇಸಾಯಿ ಅವ್ರಿಗೇನೋ ಒಂದು ಐಡಿಯಾ ಬಂತು. ಏನೋ ಒಂದು ಐ ಥಿಂಕ್ ಅದರಲ್ಲಿ ಫ್ಲ್ಯಾಶ್ ಬ್ಯಾಕ್ದು ಅನಂತ್ನಾಗ್ ಅವ್ರದ್ದೇನೋ ಒಂದು ಕೆಲವು ಶಾರ್ಟ್ಸ್ ಎಲ್ಲ ಯೂಸ್ ಮಾಡೋದಿತ್ತವರು, ಬೆಳದಿಂಗಳ ಬಾಲೆ ಟೈಮ್ದು ಆ ಏಜ್ನ ಇದನ್ನು ಅನಂತ್ನಾಗ್ ಅವ್ರದ್ದು. ಸೊ ಆ ಒಂದು ಸಾಂಗ್ನಲ್ಲಿ ಒಂದು ಬಿಟ್ಟಿಗೆ ಬರ್ತೀರಾ, ಒಂದು ಸಣ್ಣ ತುಣುಕಷ್ಟೇ ಅದು ಅಂತ. ಆಗಲಿ ಅಂತಂದೆ. ಅದಾಗಿ ಒಂದು ಐ ಥಿಂಕ್ 3 ಡೇಸ್ಗೇನೋ ನಾನು ವಾಪಸ್ ಹೊರಟಿದ್ದೆ. ಬಟ್ ಅದನ್ನು ಮಾಡಿ ಒಂದು, ಸೊ ಅಷ್ಟು ವರ್ಷದ ನಂತರ ಕ್ಯಾಮ್ರಾ ಫೇಸ್ ಮಾಡಿದ್ದು ದೇಸಾಯಿ ಅವರ ರೇ ಸಿನಿಮಾದಲ್ಲಿ ಬಂದು ಅದೊಂದು ಸಣ್ಣದ ಇದು ಮಾಡಿದೆ. ಆಮೇಲೆ ಇಷ್ಟ ಕಾಮ್ಯ ಮಾಡಿದೆ. ಜೀರ್ಜಿಂಬೆ ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ. ಮಕ್ಕಳ ಸಿನಿಮಾದಲ್ಲಿ ನಾನು ಹೆಣ್ಮಕ್ಳ ಬಾಲ್ಯ ವಿವಾಹದ ಬಗ್ಗೆ ಅದು ಇದ್ದಂಥ ಕತೆ ಅದು. ಸೊ ಅದರಲ್ಲಿ ನನ್ನ ಪಾತ್ರ ಒಂಥರ ಆ ಹುಡುಗಿಗೆ ನಾನು ಗೈಡ್ ಮಾಡಿ ಅವಳ ಜೀವನದಲ್ಲಿ ಒಂದು ಬದಲಾವಣೆ ತರುವಂಥ ಪಾತ್ರ. ಸೊ ಅದನ್ನು ಮಾಡಿದೆ. ಆಮೇಲೆ ಹಾಗೆ ಶುರುವಾಯಿತು ಅಷ್ಟೇ. ದೇಸಾಯಿ ಸರ್ ಅವರ ಪ್ರತಿ ಸಿನಿಮಾದಲ್ಲೂ ನೀವಿರಲೇಬೇಕಿತ್ತು. ಇಲ್ಲ, 3 ಸಿನಿಮಾ. ಆ್ಯಕ್ಚುಲಿ ಬೆಳದಿಂಗಳ ಬಾಲೆ, ನಿಷ್ಕರ್ಷ, ಮಂದಾರ ಹೂವೆ ಅಷ್ಟೇ. ಆಮೇಲೆ ಅಫ್ಕೋರ್ಸ್ ರೇನಲ್ಲದು ಲೆಕ್ಕಕ್ಕಿಲ್ಲ, ಬಟ್ ಒಂದು ಸಣ್ಣ ಪಾತ್ರ, ಸುಮ್ಮನೆ ಒಂದು ಫನ್ ಅಷ್ಟೇ. ಬಹುಶಃ ನೀವು ಅಮೆರಿಕಾಗೆ ಹೋಗದೆ ಇದ್ರೆ ಮುಂದಿನ ಸಿನಿಮಾಗಳಲ್ಲಿ ಜಾಸ್ತಿ ಇರ್ತೀರಿ. ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕದು. ಹಾಂ ಮೇಡಮ್, ದೇಸಾಯಿ ಸರ್ ಬಗ್ಗೆ ಹೇಳೋದಾದರೆ ಅದೇ ಆಗಲೇ ಹೇಳಿದ್ನಲ್ಲ, ವೆರಿ ಸ್ಟ್ರಿಕ್ಟ್ ಇದು, ಬಟ್ ವರ್ಕಹಾಲಿಕ್. ಅಂದರೆ ಯಾವಾಗಲೂ ಅವ್ರಿಗೆ ಕೆಲಸದ ಬಗ್ಗೆನೇ ಯೋಚನೆ ಇರ್ತಿತ್ತು. ಅಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಹಿಂಗೆ ಕೆಲಸ ಮಾಡ್ತಿದ್ದಾಗ ಓಕೆ ಇದು ಹೀಗೆ, ಇದು ಎಡಿಟಿಂಗ್ ಟೇಬಲಲ್ಲಿ ಹೇಗಾಗುತ್ತೆ, ಬರೀ ಅಷ್ಟೇ ಅವ್ರ ಕ್ಯಾಲ್ಕುಲೇಷನ್. ಆ ಟೈಮಲ್ಲಿ ಅವ್ರು ಬೇರೆ ಕಡೆ ಗಮನ ಕೂಡ ಇರ್ತಿರಲಿಲ್ಲ. ಹೇಳ್ದಂಗೆ ತುಂಬ ಸ್ಟ್ರಿಕ್ಟು. ಒಂಥರ ಅವ್ರು ಏನಂತಾರೋ ಅದು ಹಾಗೆ ಬರಬೇಕದು, ಬರದೇ ಇದ್ದರೆ ಮತ್ತೆ ಇದು ಮಾಡೋರು, ಯಾರಿಗೇ ಆಗಲಿ ಬೈಯೋರು, ಹಾಗೆ ಅಷ್ಟು ಆತ. ಬಟ್ ಸೆಟ್ಟಿಂದ ಆಚೆ ತುಂಬಾ ಕಮ್ಮಿ ಮಾತು. ಅವ್ರು ಜಾಸ್ತಿ ಮಾತು ಕೂಡ ಆಡೋ ಅಂಥವ್ರಲ್ಲ. ಆ ಥರದ್ದು ವ್ಯಕ್ತಿತ್ವ ಅವ್ರದ್ದು.